ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯಲ್ಲಿ ಸಜ್ಜಾದ ಜನಗಣತಿಯ ಸಿದ್ಧತೆ. ಅಧಿಕಾರಿಗಳ ಕೆಲಸ ಕಾರ್ಯದಲ್ಲಿ ಶಿಸ್ತು ನಿಖರತೆಯೂ ಅಗತ್ಯ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಕರೆ. ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ. ಪೌರ ಕಾರ್ಮಿಕರ ಶ್ರಮಕ್ಕೆ ಅತೀವ್ರ ಮೆಚ್ಚುಗೆ. ಸನ್ಮಾನ ಸಮಾರಂಭ. ಬೆಟ್ಟದ ಭೈರವೇಶ್ವರ ದೇವಾಲಯಕ್ಕೆ ಹೊಸ ವ್ಯವಸ್ಥೆ. ನಿರ್ವಹಣೆ ಮತ್ತು ಅಭಿವೃದ್ಧಿಗೆ ವಿಶೇಷ ಸಮಿತಿ ರಚನೆ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿಕೆ. ವಾರ್ತೆಗಳ ವಿವರ. ಭಾರತ ಜನಗಣತಿ 2026-27 ಕಾರ್ಯವನ್ನು ಯಶಸ್ವಿಯಾಗಿ ಹಾಗೂ ಪರಿಣಾಮಕಾರಿಯಾಗಿ ನೆರವೇರಿಸಲು ಅಧಿಕಾರಿಗಳು, ಗಣತಿಗಾರರು ಮತ್ತು ಸಿಬ್ಬಂದಿ ಸಮರ್ಪಕ ಸಿದ್ಧತೆಯೊಂದಿಗೆ ಶಿಸ್ತಿನಿಂದ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ತಿಳಿಸಿದರು. ಜನಗಣತಿ ಭಾರತ ಜನಗಣತಿ 2026-27 ಕುರಿತು ತರಬೇತಿ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿ, ಕೈಪಿಡಿಯಲ್ಲಿರುವ ಎಲ್ಲಾ ಸೂಚನೆಗಳನ್ನು ಮೊದಲು ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡ ಬಳಿಕವೇ ಕಾರ್ಯಪ್ರವೃತ್ತರಾಗಬೇಕು. ಈಗಿನ ಜನಗಣತಿ ಸಂಪೂರ್ಣ ಡಿಜಿಟಲ್ ವಿಧಾನದಲ್ಲಿ ನಡೆಯುತ್ತಿರುವುದರಿಂದ ಹಿಂದಿನ ವರ್ಷಗಳಂತೆ ಕಷ್ಟಗಳಿಲ್ಲ. ಒಟ್ಟು 34 ಪ್ರಮುಖ ಪ್ರಶ್ನೆಗಳಿದ್ದು ಪ್ರತಿಯೊಂದನ್ನು ಗಮನವಿಟ್ಟು ಸರಿಯಾಗಿ ಭರ್ತಿ ಮಾಡಬೇಕು. ವಿಶೇಷವಾಗಿ ಮನೆಗಳ ಮ್ಯಾಪ್ ಗುರುತಿಸುವಿಕೆ ಮತ್ತು ಸ್ಥಳದ ವಿವರಗಳನ್ನು ದಾಖಲಿಸುವಾಗ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಜನಗಣತಿ ಏಕ ಅಗತ್ಯ ಎಂಬುದನ್ನು ಜನರಿಗೆ ಸರಳವಾಗಿ ತಿಳಿಸಿ ಅವರ ವಿಶ್ವಾಸ ಗಳಿಸುವುದು ಗಣತಿಗಾರರ ಪ್ರಮುಖ ಹೊಣೆಗಾರಿಕೆ. ಸಮಾಜದ ಅಭಿವೃದ್ಧಿಗೆ ಅಗತ್ಯವಾದ ಮಾಹಿತಿಯನ್ನು ಸಂಗ್ರಹಿಸುವಲ್ಲಿ ಜನಗಣತಿ ಪ್ರಮುಖ ಪಾತ್ರ ವಹಿಸುತ್ತದೆ. ಉತ್ತಮವಾಗಿ ಹಾಗೂ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುವ ಗಣತಿಗಾರರಿಗೆ ಪ್ರಶಸ್ತಿ ನೀಡುವ ವ್ಯವಸ್ಥೆಯೂ ಇದೆ. ಕೊನೆಯ ಕ್ಷಣದವರೆಗೆ ಕಾಯದೆ ನಿಗದಿತ ಅವಧಿಯೊಳಗೆ ಕೆಲಸ ಪೂರ್ಣಗೊಳಿಸುವಂತೆ ಸೂಚಿಸಿದ ಅವರು, ಮನೆಗಳ ಲಿಸ್ಟಿಂಗ್ ಮಾಡುವ ವಿಧಾನ ಕುರಿತು ಸಮಗ್ರ ತರಬೇತಿ ನೀಡಲಾಗುತ್ತದೆ. ತರಬೇತಿಗೆ ಹಾಜರಾದವರು ಜವಾಬ್ದಾರಿಯುತವಾಗಿ, ಶಿಸ್ತಿನಿಂದ ಹಾಗೂ ಸಂತೋಷದಿಂದ ಈ ಕಾರ್ಯವನ್ನು ನಿರ್ವಹಿಸಬೇಕು. ಸಮಾಜದಲ್ಲಿ ಬದಲಾವಣೆ ತರಲು ಜನಗಣತಿ ಪ್ರಮುಖ ಸಾಧನವಾಗಿದ್ದು, ಇದರ ಮೂಲಕ ಅಭಿವೃದ್ಧಿ ಯೋಜನೆಗಳು ರೂಪುಗೊಳ್ಳುತ್ತವೆ. ಹೀಗಾಗಿ ಈ ಕಾರ್ಯದಲ್ಲಿ ನಿರ್ಲಕ್ಷ್ಯ ತೋರದೆ ನಿಖರ ಮಾಹಿತಿಯನ್ನು ಸಂಗ್ರಹಿಸುವುದು ಅತ್ಯಗತ್ಯ. ಸವಾಲುಗಳು ಎದುರಾದರೂ ಧೈರ್ಯದಿಂದ ಎದುರಿಸಿ ಮುಂದಿನ ದಿನಗಳಲ್ಲಿ ಇದು ನಿಮಗೆ ಅನುಭವ ಹಾಗೂ ಗೌರವ ತರುತ್ತದೆ ಎಂದು ಹೇಳಿದರು. ಅಪರ ಜಿಲ್ಲಾಧಿಕಾರಿ ಜಗದೀಶ್ ವಿ ಗಂಗಣ್ಣನವರ್ ಮಾತನಾಡಿ, ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸುವಾಗ ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು. ಪ್ರತಿದಿನ ಸಂಗ್ರಹಿಸಿದ ಮಾಹಿತಿಯನ್ನು ತಕ್ಷಣ ಅಪ್ಲೋಡ್ ಮಾಡಿದರೆ ಜಿಲ್ಲೆಯ ಪ್ರಗತಿ ರಾಜ್ಯ ಮಟ್ಟದಲ್ಲಿ ಗಮನಾರ್ಹವಾಗುತ್ತದೆ. ಜೊತೆಗೆ ನಮ್ಮ ಜಿಲ್ಲೆಯ ಪ್ರಗತಿ ಚೆನ್ನಾಗಿ ಟಾಪ್ ಸ್ಥಾನ ಪಡೆಯುತ್ತದೆ. ಜನಗಣತಿಯಲ್ಲಿ ಕೊಟ್ಟಿರುವ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಕಾಟಾಚಾರಕ್ಕೆ ಕೆಲಸ ಮಾಡಬೇಡಿ. ಪ್ರತಿದಿನ ಟಾರ್ಗೆಟ್ ರೀಚ್ ಆಗಬೇಕು. ನಮ್ಮ ಜಿಲ್ಲೆಯನ್ನು ಬೇರೆ ಜಿಲ್ಲೆಯವರು ಮಾದರಿಯನ್ನಾಗಿ ಇಟ್ಟುಕೊಳ್ಳಬೇಕು. ದಿನನಿತ್ಯ ಗುರಿ ತಲುಪುವಂತೆ ಕಾರ್ಯನಿರ್ವಹಿಸಿ ಕೇವಲ ಕಾಟಾಚಾರಕ್ಕೆ ಕೆಲಸ ಮಾಡದೆ ನಿಷ್ಠೆಯಿಂದ ಕೆಲಸ ನಿರ್ವಹಿಸಬೇಕು ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಗೀತಾ ಸೇರಿದಂತೆ ಹಲವು ಅಧಿಕಾರಿಗಳು, ಗಣತಿಗಾರರು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಪೌರ ಕಾರ್ಮಿಕರಿಗೆ ವಿಶೇಷ ಪೂಜೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರನ್ನು ಅಭಿನಂದಿಸಿ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ, ಚನ್ನಕೇಶವ ಜಾತ್ರಾ ಮಹೋತ್ಸವವನ್ನು ಸ್ವಚ್ಛ ಹಾಗೂ ಸುರಕ್ಷಿತವಾಗಿ ನಡೆಸಿಕೊಡುವಲ್ಲಿ ಪುರಸಭೆಯ ಪೌರ ಕಾರ್ಮಿಕರ ಶ್ರಮ ಅಪಾರವಾಗಿದೆ. ಹಗಲು ರಾತ್ರಿ ಎಂಬುದಿಲ್ಲದೆ ಮಳೆಯ ನಡುವೆಯೂ ಎಲ್ಲ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಂಡು ಯಾವುದೇ ಸಮಸ್ಯೆ ಉಂಟಾಗದಂತೆ ಶ್ರಮಿಸಿದ್ದಾರೆ. ಇವರ ಸೇವೆಗೆ ಸರಿಸಾಟಿಯೇ ಇಲ್ಲ. ಅವರ ಸೇವೆ ಅಮೂಲ್ಯ ಎಂದು ಹೇಳಿದರು. ಈ ಚನ್ನಕೇಶವ ಜಾತ್ರಾ ಮಹೋತ್ಸವವನ್ನು ಸ್ವಚ್ಛವಾಗಿ ಆಮೇಲೆ ಸುರಕ್ಷಿತವಾಗಿ ನಡೆಸಿಕೊಳ್ಳಲು ನಮ್ಮ ಬೇಲೂರು ತಾಲೂಕಿನ ಪುರಸಭೆಯ ಪೌರ ಕಾರ್ಮಿಕರ ಶ್ರಮ ಅಪಾರವಾದದ್ದು. ಈ ಶ್ರಮಕ್ಕೆ ಸರಿಸಾಟಿ ಯಾವುದೂ ಇಲ್ಲ. ಆದರೂ ನಾವು ಸಾಂಕೇತಿಕ ರೂಪದಲ್ಲಿ ಮಾತ್ರ ಸನ್ಮಾನ ಮಾಡ್ತಾ ಇದ್ದೀವಿ. ಬಟ್ ಇದು ಜಾತ್ರೆಯನ್ನು ಬಹಳ ಸುಸ್ಥಿರವಾಗಿ ಸ್ವಚ್ಛವಾಗಿ ನಡೆಸಿಕೊಳ್ಳಲು ಹಗಲಿರುಳು ಶ್ರಮಿಸಿದ್ದಾರೆ. ರಾತ್ರಿ ಆಗಲಿ ಹಗಲಾಗಲಿ, ಅವತ್ತು ಮಳೆ ಬಂದಾಗ ಆದ್ರೂ ಎಲ್ಲ ಏರಿಯಾ ಕ್ಲೀನ್ ಮಾಡಿ, ಆಮೇಲೆ ಪ್ರತಿಯೊಂದು ಹಂತದಲ್ಲಿ ಯಾವುದೇ ವಿವಾದಕ್ಕೆ ಆಸ್ಪದ ನೀಡದೆ, ಯಾವುದೇ ನಾವು ಹೇಳಲೇಬೇಕು ಅಂತ ಕಾಯ್ದೆ ತಾವೇ ಮನಸ್ಸಿನಿಂದ
ಭಾಳ ಚೆನ್ನಾಗಿ ಕೆಲಸ ಮಾಡಿದರೆ ಅದಕ್ಕೆಲ್ಲ ನಾವು ಪೌರ ಕಾರ್ಮಿಕರಿಗೆ ಈ ಸಮಯದಲ್ಲಿ ಧನ್ಯವಾದ ಹೇಳಕ್ಕೆ ಬಯಸ್ತಿದ್ದೀವಿ. ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ, ಜಾತ್ರೆ ಸಮಯದಲ್ಲಿ ಪೌರ ಕಾರ್ಮಿಕರು ಹಗಲು ರಾತ್ರಿ ದುಡಿದು ಸ್ವಚ್ಛತೆ ಕಾಪಾಡಿದ್ದಾರೆ. ಕುಡಿಯುವ ನೀರಿನ ಸ್ವಚ್ಛತೆ, ಕಲ್ಯಾಣಿ ಸ್ವಚ್ಛತೆ ಸೇರಿದಂತೆ ಎಲ್ಲ ವಿಭಾಗಗಳಲ್ಲಿ ಸಮರ್ಪಕವಾಗಿ ಕೆಲಸ ಮಾಡಿದ್ದಾರೆ. ತಾಲೂಕು ಆಡಳಿತ, ದೇವಸ್ಥಾನ ಸಮಿತಿ ಮತ್ತು ಪುರಸಭೆ ಎಲ್ಲರೂ ಒಟ್ಟಾಗಿ ತಂಡ ಕಾರ್ಯದ ಮೂಲಕ ಜಾತ್ರೆಯನ್ನ ಯಶಸ್ವಿಯಾಗಿ ನಡೆಸಿದ್ದೇವೆ ಎಂದು ಹೇಳಿದರು. ಇವತ್ತೇನು ನಮ್ಮ ಜಾತ್ರೆ ಮಹೋತ್ಸವ ಸಮಯದಲ್ಲಿ ನಮ್ಮ ಪೌರ ಕಾರ್ಮಿಕರು ಹಗಲಿರುಳು ದುಡಿದು ಮತ್ತು ನಮ್ಮ ನೀರೇನು ಎಲ್ಲ ಕಡೆ ನೀರಿನ ಘಟಕಗಳು ನಾವು ಇಲ್ಲ ಹಾಕಿದ್ದು. ಬೇಲೂರಲ್ಲಿ ಕುಡಿಯೋ ನೀರಿನ ಸ್ವಚ್ಛತೆ ಬಗ್ಗೆ ಆಗಿರ್ಬೋದು, ಕಲ್ಯಾಣಿ ಸ್ವಚ್ಛತೆ ಆಗಿರ್ಬೋದು, ಎಲ್ಲರೂ ಸಹ ಸಹಕರಿಸಿದ್ದಾರೆ. ಅವ್ರ ಕುಟುಂಬಕ್ಕೆ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಏನಂದರೆ ನಾವೆಲ್ಲ ಇದು ತಾಲೂಕು ಆಫೀಸಿಂದ ಇರ್ಬೋದು, ದೇವಸ್ಥಾನ ಸಮಿತಿಯವರು ಇರ್ಬೋದು, ಎಲ್ಲ ಒಂದು ಟೀಮ್ ವರ್ಕ್ ಆಗಿ ನಾವು ಬೇಲೂರು ಜಾತ್ರಾ ಸಮಯವನ್ನು ಅದ್ದೂರಿಯಾಗಿ ಮಾಡಿದ್ವಿ ಅಂತ ಹೇಳ್ತೀವಿ. ಎಲ್ಲಾರ್ದು ಸಪೋರ್ಟ್ ಇದೆ ಅಂತ. ಈ ಸಂದರ್ಭದಲ್ಲಿ ದೇಗುಲದ ಇಒ ಯೋಗೇಶ್, ಆರೋಗ್ಯ ನಿರೀಕ್ಷಕ ಲೋಹಿತ್, ಮುಖ್ಯಾಧಿಕಾರಿ ಬಸವರಾಜು ಶಿಗ್ಗಾವಿ, ಪುರಸಭೆ ಸದಸ್ಯರು, ಪೌರ ಕಾರ್ಮಿಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಕೃತಿ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಮಹತ್ವಕ್ಕಾಗಿ ಪ್ರಸಿದ್ಧವಾಗಿರುವ ತಾಲೂಕಿನ ಬೆಟ್ಟದ ಭೈರವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಭಕ್ತರು ಹಾಗೂ ಪ್ರವಾಸಿಗರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಮಗ್ರ ನಿರ್ವಹಣೆ ಮತ್ತು ಅಭಿವೃದ್ಧಿಗೆ ತಹಸೀಲ್ದಾರ್ ನೇತೃತ್ವದಲ್ಲಿ ವಿಶೇಷ ಸಮಿತಿಯನ್ನು ರಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ತಿಳಿಸಿದರು. ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಈ ದೇವಾಲಯವು ಧಾರ್ಮಿಕ ತಾಣವಾಗಿರುವುದರ ಜೊತೆಗೆ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿ ಬೆಳೆಯುತ್ತಿರುವುದರಿಂದ ಇಲ್ಲಿ ಶಿಸ್ತುಬದ್ಧ ವ್ಯವಸ್ಥೆ ಮತ್ತು ಸೂಕ್ತ ಸೌಲಭ್ಯಗಳ ಅವಶ್ಯಕತೆ ಹೆಚ್ಚಾಗಿದೆ. ಇದನ್ನು ಮನಗಂಡು ದೇವಾಲಯದ ಕಾರ್ಯಾಚರಣೆ, ಪರಿಸರ ಸಂರಕ್ಷಣೆ ಮತ್ತು ಭಕ್ತರ ಅನುಕೂಲಕ್ಕಾಗಿ ಸರ್ಕಾರದಿಂದ ಸಮಗ್ರ ಯೋಜನೆ ರೂಪಿಸಲಾಗಿದೆ. ರಚಿಸಲಾದ ಸಮಿತಿ ದೇವಾಲಯದ ಸರ್ವಾಂಗೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹಲವು ಪ್ರಮುಖ ಕಾರ್ಯಗಳನ್ನು ಕೈಗೊಳ್ಳಲಿದೆ. ದೇವಾಲಯದ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವುದು, ಪ್ಲಾಸ್ಟಿಕ್ ಬಳಕೆಗೆ ನಿಯಂತ್ರಣ ವಿಧಿಸುವುದು, ತ್ಯಾಜ್ಯ ನಿರ್ವಹಣೆಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವುದು ಮೊದಲಾದ ಕ್ರಮಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಇದರ ಜೊತೆಗೆ ಭಕ್ತರಿಗೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳಾದ ಕುಡಿಯುವ ನೀರು, ಶೌಚಾಲಯ, ವಿಶ್ರಾಂತಿ ಸ್ಥಳಗಳು ಹಾಗೂ ವಾಹನ ನಿಲುಗಡೆ ವ್ಯವಸ್ಥೆಯನ್ನು ಸುಧಾರಿಸುವತ್ತ ಗಮನ ಹರಿಸಲಾಗುತ್ತದೆ. ದೇವಾಲಯಕ್ಕೆ ಬರುವ ಭಕ್ತರ ಸುರಕ್ಷತೆಗೂ ವಿಶೇಷ ಒತ್ತು ನೀಡಲಾಗಿದ್ದು, ಅಗತ್ಯವಿದ್ದಲ್ಲಿ ಭದ್ರತಾ ವ್ಯವಸ್ಥೆಗಳನ್ನು ಬಲಪಡಿಸಲಾಗುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿರುವುದರಿಂದ ಕೆಲವೊಂದು ಅನಾಚಾರ ಚಟುವಟಿಕೆಗಳು ನಡೆಯುತ್ತಿರುವ ಬಗ್ಗೆ ಸ್ಥಳೀಯರಿಂದ ಅಸಮಾಧಾನ ವ್ಯಕ್ತವಾಗಿದೆ. ಈ ಹಿನ್ನೆಲೆ ದೇವಾಲಯದ ಪಾವಿತ್ರ್ಯ ಕಾಪಾಡುವ ನಿಟ್ಟಿನಲ್ಲಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವ ಅಗತ್ಯ ಕಂಡುಬಂದಿದೆ. ವಿಶೇಷವಾಗಿ ದೇವಾಲಯದ ಆವರಣದಲ್ಲಿ ಫೋಟೋಶೂಟ್ ಹಾಗೂ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ನೀಡಬೇಕೇ ಎಂಬ ವಿಚಾರ ಚರ್ಚೆಗೆ ಗ್ರಾಸವಾಗಿದ್ದು, ಈ ಬಗ್ಗೆ ಅಂತಿಮ ತೀರ್ಮಾನವನ್ನು ಸಮಿತಿಗೆ ಕೈಗೊಳ್ಳಲಿದೆ. ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗದಂತೆ ಸ್ಥಳದ ಗೌರವ ಉಳಿಯುವಂತೆ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುತ್ತದೆ. ಈ ಹೊಸ ಸಮಿತಿ ರಚನೆಯಿಂದ ದೇವಾಲಯದ ಅಭಿವೃದ್ಧಿಗೆ ವೇಗ ಸಿಗಲಿದೆ ಎಂಬ ವಿಶ್ವಾಸ ಸ್ಥಳೀಯರಲ್ಲಿ ಮೂಡಿದೆ. ಅನೇಕ ವರ್ಷಗಳಿಂದ ಮೂಲಭೂತ ಸೌಲಭ್ಯಗಳ ಕೊರತೆ ಹಾಗೂ ವ್ಯವಸ್ಥಾಪನಾ ಅಡಚಣೆಗಳ ಬಗ್ಗೆ ಜನರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದರು. ಇದೀಗ ಸಮಿತಿ ರಚನೆಯೊಂದಿಗೆ ಈ ಸಮಸ್ಯೆಗಳು ಪರಿಹಾರವಾಗಲಿವೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ. ದೇವಾಲಯವನ್ನ ಕೇವಲ ಧಾರ್ಮಿಕ ಕೇಂದ್ರವಾಗಿಯೇ ಅಲ್ಲ, ಪರಿಸರ ಸ್ನೇಹಿ ಮತ್ತು ಶಿಸ್ತುಬದ್ಧ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ಭಕ್ತರಿಗೆ ಉತ್ತಮ ಅನುಭವ ಒದಗಿಸುವ ಜೊತೆಗೆ ಸ್ಥಳದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಕಾಪಾಡುವುದು ಈ ಯೋಜನೆಯ ಮುಖ್ಯ ಗುರಿಯಾಗಿದೆ ಎಂದು ಹೇಳಿದರು. ಬೆಟ್ಟದ ಭೈರವೇಶ್ವರ ಪ್ರದೇಶದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಒಂದು ಪ್ರೇಕ್ಷಣೀಯ ಸ್ಥಳ, ಅದು ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳ. ಸೊ ಅಲ್ಲಿ ಒಂದು ಅಹಿತಕರ ಘಟನೆ ನಡೀತಿದೆ. ತುಂಬನೇ ಅದು ಆ ಥರ ಘಟನೆಗಳು ನಡೀಬಾರ್ದು, ಆದರೆ ಪ್ರವಾಸಿಗರಿಗೂ ಮತ್ತು ಸ್ಥಳೀಯರಿಗೆ ಅಲ್ಲಿ ಸ್ವಲ್ಪ ಒಡೆದಾಟ ಮತ್ತು ಸಣ್ಣ ಒಂದು ಘಟನೆ ನಡೀತು. ನಂತರ ನಿಮ್ಮ ಬೆಳವಣಿಗೆಗಳು ನೀವು ನೋಡ್ತಾ ಇದ್ದೀರಿ. ನಾವು ಅದಕ್ಕೆ ಸಹ ಅಲ್ಲಿ ಭೇಟಿಯಾಗಿ ಗ್ರಾಮಸ್ಥರೊಂದಿಗೆ, ಅಲ್ಲಿ ಸುತ್ತಮುತ್ತಿನ ಗ್ರಾಮಸ್ಥರೊಂದಿಗೆ ಒಂದು ಸಭೆಯನ್ನು ಸಹ ನಡೆಸಲಾಗಿದೆ. ಸೊ ಮುಖ್ಯವಾಗಿ ಗ್ರಾಮಸ್ಥರ ಒಂದು ಕೋರಿಕೆ, ಅದು ಒಂದು ಅವರ ತುಂಬ ಧಾರ್ಮಿಕ ನಂಬಿಕೆ ಇರ್ತಕ್ಕಂತಹ ಮನೆ ದೇವರು. ಈ ರೀತಿ ಅಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು ತುಂಬ ನಂಬಿಕೆಯಿಂದ ಪೂಜೆ ಸಲ್ಲಿಸುವ ಸ್ಥಳ ಆಗಿದೆ. ಆದರೆ ಪ್ರವಾಸಿಗರು ಅಲ್ಲಿ ತುಂಬ ಗಲಾಟೆ ಮತ್ತು ದಾಂಧಲೆ ಮತ್ತು ತೊಂದರೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಅವರ ದೂರಾಗಿತ್ತು ನಾವು ಆಲಿಸಿದಾಗ. ಮತ್ತು ದೂರು ಸಹ ನಮಗೆ ಕೊಟ್ಟಿದ್ದಾರೆ. ಅದನ್ನು ಪರಿಶೀಲಿಸಲಾಗಿ ನಾವು ಈಗ
ಗ್ರಾಮಸ್ಥರು ಅಲ್ಲಿನ ಸುತ್ತಮುತ್ತ ಅಲ್ಲಿನ 9 ಗ್ರಾಮದ ಒಕ್ಕಲು ಅವರನ್ನೆಲ್ಲ ಒಂದು ಗ್ರಾಮಸ್ಥರ ಒಂದು ಒಳಗೊಂಡಂತೆ ತಾಲೂಕು ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿರ್ತದೆ, ಈಗ ನಿರ್ಧರಿಸಲಾಗಿರ್ತದೆ. ಅದಕ್ಕೆ ತಹಸೀಲ್ದಾರ್ ಅವರು ಕಾರ್ಯದರ್ಶಿ ಇರ್ತಾರೆ. ಸೊ ಅಲ್ಲಿನ ಆಗುಹೋಗುಗಳು ಅಂದರೆ ಆ ದೇವಸ್ಥಾನದ ಒಂದು ಅಭಿವೃದ್ಧಿ ಮತ್ತು ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಈ ಸಮಿತಿಯ ನಿರ್ಧಾರವೇ ಅಂತಿಮವಾಗಿರ್ತದೆ. ಸೊ ಹಾಗಾಗಿ ಮತ್ತೆ ಪ್ರವಾಸಿಗರಲ್ಲಿ ನಾವೀಗ ಆಲ್ರೆಡಿ ನಿಮಗೆ ಹೇಳಿದ ಹಾಗೆ ತುಂಬ ಸಭ್ಯ ಪ್ರವಾಸಿಗರಾಗಿ ವರ್ತನೆ ಮಾಡಬೇಕಾಗುತ್ತೆ. ಯಾಕಂದರೆ ಅನೇಕ ದೂರುಗಳು ಸಹ ನಮಗೆ ಇದೆ. ಯಾಕಂದರೆ ಎಲ್ಲಿಂದನೋ ಬರ್ತಾರೆ, ಮಧ್ಯರಾತ್ರಿ ವೆಹಿಕಲನ್ನು ಎಲ್ಲೋ ನಿಲ್ಲಿಸ್ತಾರೆ, ಗಲಾಟೆ ಮಾಡ್ತಾ ಇರ್ತಾರೆ, ಈ ಥರ ಎಲ್ಲ ತುಂಬ ಕಂಪ್ಲೇಂಟ್ಸ್ ಇದೆ. ಮತ್ತು ಫೋಟೋಶೂಟ್ ಇರ್ಬೋದು, ಇತರೆ ವಿಷಯಗಳು ಇರಬಹುದು. ಪ್ರವಾಸಿಗರು ಸಭ್ಯರಾಗಿ ವರ್ತಿಸಬೇಕು. ಮತ್ತು ಫೋಟೋ ಶೀಟಿಂದ ಏನು ಗಲಾಟೆ ಆಯಿತು ಮತ್ತು ಆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಂದಿದೆ ಅಂಥೇಳಿ ನಮಗೆ ಕಂಡು ಬಂದಿದೆ. ಆ ಸಮಿತಿಯ ನಿರ್ಧಾರಕ್ಕೆ ಬಿಟ್ಟಿದ್ದಾವೆ. ಇನ್ನು ಮುಂದೆ ತಮಗೆ ಅವಶ್ಯಕತೆ ಇದ್ದಲ್ಲಿ ಅನುಮತಿ ನೀಡಬಹುದು. ಅದು ಸಮಿತಿಯ ನಿರ್ಧಾರವೇ ಅಂತಿಮ ಆಗಿರ್ತದೆ. ಜಿಲ್ಲಾ ಪವರ್ ಲಿಫ್ಟಿಂಗ್ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಹಾಸನಾಂಬ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ಸಂಸ್ಥೆಯ ಮುಂದಿನ ದಿಕ್ಕು, ಕ್ರೀಡಾಪಟುಗಳ ಉತ್ತೇಜನ ಹಾಗೂ ಸಂಘಟನೆಯ ಬಲವರ್ಧನೆ ಕುರಿತು ಚರ್ಚೆ ನಡೆಸಿದ ನಂತರ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಸಂಸ್ಥೆಯ ಪೋಷಕರಾಗಿ ನಿರಂಜನ್ ರಾಜ್ ಹಾಗೂ ಬಿಆರ್ ಧರ್ಮ, ಇ ಕೃಷ್ಣೇಗೌಡ ಅವರನ್ನ ಆಯ್ಕೆ ಮಾಡಲಾಗಿದ್ದು, ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ಜವಾಬ್ದಾರಿ ಸ್ವೀಕರಿಸಿದರು. ಗೌರವಾಧ್ಯಕ್ಷರಾಗಿ ಕೆಎಂ ಶ್ರೀನಿವಾಸ್ ನೇಮಕಗೊಂಡಿದ್ದು, ಉಪಾಧ್ಯಕ್ಷರಾಗಿ ವೇಣುಗೋಪಾಲ್, ಮಂಜುನಾಥ್, ತ್ರಿಭುವನ್, ಶಶಿಧರ್ ಹಾಗೂ ಸಿಕೆ ರಘು ಅವರನ್ನ ಆಯ್ಕೆ ಮಾಡಲಾಗಿದೆ. ಸಂಸ್ಥೆ ಸಂಸ್ಥಾಪಕ ಹಾಗೂ ಕಾರ್ಯದರ್ಶಿಯಾಗಿ ಕೆ ಹನುಮಂತೇಗೌಡ, ಸಹ ಕಾರ್ಯದರ್ಶಿಯಾಗಿ ಸಂತೋಷ್ ಶೆಟ್ಟಿ, ಶಿವಸ್ವಾಮಿ, ಖಜಾಂಜಿಯಾಗಿ ಅಶ್ವಥ್ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಡಿಆರ್ ಸಿಂಚನ, ಪಿಎಸ್ ಶ್ರೀನಿವಾಸ್, ಯಶೋಧ, ಗಿರೀಶ್ ಮತ್ತು ಜಯಣ್ಣ ನೇಮಕರು. ಈ ಸಂದರ್ಭದಲ್ಲಿ ಪವರ್ ಲಿಫ್ಟಿಂಗ್ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷ ಸತೀಶ್ ಕುಮಾರ್ ಉದ್ದೇಶಿಸಿ ಮಾತನಾಡಿ, ರಾಜ್ಯ ಮಟ್ಟದಲ್ಲಿ ಸಂಘಟನೆ ಉತ್ತಮವಾಗಿ ಬೆಳೆಯುತ್ತಿರುವುದನ್ನು ಶ್ಲಾಘಿಸಿದರು. ಹಾಸನ ಜಿಲ್ಲೆಯಲ್ಲೂ ಕ್ರೀಡೆಗೆ ಉತ್ತಮ ವಾತಾವರಣ ನಿರ್ಮಾಣವಾಗಿದ್ದು, ಇಲ್ಲಿನ ಕ್ರೀಡಾಪಟುಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುವ ಸಾಮರ್ಥ್ಯ ಹೊಂದಿದ್ದಾರೆ. ಮಹಿಳಾ ಕ್ರೀಡಾಪಟುಗಳಿಗೆ ಹೆಚ್ಚಿನ ಅವಕಾಶ ನೀಡುವ ಅಗತ್ಯವಿದ್ದು, ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸೂಕ್ತ ತರಬೇತಿ ಒದಗಿಸಬೇಕು ಎಂದು ಸೂಚಿಸಿದರು. ಪವರ್ ಲಿಫ್ಟಿಂಗ್ ಕ್ರೀಡೆಯ ಮಹತ್ವವನ್ನು ಹಲವರು ಅರಿಯದೇ ಇರುವುದರಿಂದ ಈ ಕ್ರೀಡೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ. ರಾಜ್ಯ ಸರ್ಕಾರದಿಂದ ಕ್ರೀಡಾಪಟುಗಳಿಗೆ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ಸೌಲಭ್ಯಗಳಿರುವುದರಿಂದ ಈ ಕ್ಷೇತ್ರದಲ್ಲಿ ಭವಿಷ್ಯ ಉತ್ತಮವಾಗಿದೆ. ಸರಿಯಾದ ತರಬೇತಿ ಮತ್ತು ಪ್ರೋತ್ಸಾಹ ದೊರೆತರೆ ಹಾಸನ ಜಿಲ್ಲೆಯ ಕ್ರೀಡಾಪಟುಗಳು ಹೆಚ್ಚಿನ ಸಾಧನೆ ಮಾಡಬಹುದು ಎಂದು ಹೇಳಿದರು. ಎಲ್ಲ ಅಥ್ಲೆಟಿಕ್ ಇರಲಿ ಅಥವಾ ಬೇರೆ ಯಾವುದೇ ಸ್ಪೋರ್ಟ್ಸ್ ಇರಲಿ, ಎಲ್ಲದಕ್ಕೆ ಪವರ್ ಲಿಫ್ಟಿಂಗ್ ಬೇಕೇ ಬೇಕು. ಅದೊಂದು ಮಾತೃ ಕ್ರೀಡೆ ಅಂತಲೇ ಹೇಳ್ಬೋದು ನಾವು ಪವರ್ ಲಿಫ್ಟಿಂಗ್. ಹಾಗಿರುವಾಗ ಹಾಸನ ಜಿಲ್ಲೆಯಲ್ಲಿ ನಾವು ಈ ಒಂದು ಸಂಘವನ್ನು ಉದ್ಘಾಟನೆ ಮಾಡುವುದು ಅಥವಾ ಅದನ್ನು ಪ್ರಾರಂಭಿಸುವುದರ ಉದ್ದೇಶ, ಅದನ್ನು ಇಲ್ಲಿ ಬೆಳೆಸಬೇಕು ಅನ್ನೋ ಉದ್ದೇಶ. ಎಲ್ಲ ಜನರಿಗೆ ಅವರಿಗೆ ಅದನ್ನು ತಿಳಿಸಬೇಕು. ನಾವೇನು ಮಾಡ್ತಿದ್ದೇವೆ ಅನ್ನೋದನ್ನು ಅವರಿಗೆ ಅರಿಯಬೇಕು. ಒಂದು ಕಡೆಗೆ ಬಂದು ಹೋಗಲಿ ಅವರು, ಮತ್ತೆ ಅವರು ಬರ್ತಾರೆ ಇಲ್ಲೋ ಅದು ನಮಗೆ ಗೊತ್ತಿಲ್ಲ. ಬಟ್ ನಾವು ಅರಿವು ಮೂಡಿಸುವುದು ಅದು ಮುಖ್ಯ ಕಾರ್ಯಕ್ರಮ ಆಗಬೇಕು. ಮುಂದಕ್ಕೆ ಇವತ್ತು ಆಲೋಚನೆ ಕೂಡ ಮುಂದಕ್ಕೂ ಆ ಕಾರ್ಯಕ್ರಮವನ್ನು ನೀವೆಲ್ಲರೂ ಸೇರಿ ಮಾಡಬೇಕು. ಯಾಕಂತ ಹೇಳಿದರೆ, ನಾವಿದ್ದಿದ್ರೆ ನಮ್ಮಷ್ಟಕ್ಕೆ ಕೆಲಸ ಮಾಡಿಕೊಂಡಿದ್ರೆ, ನಮ್ಮಷ್ಟಕ್ಕೆ ನಾವು ನಮ್ಮ ಮಾತ್ರ ಮಾಡಿಕೊಂಡಿದ್ರೆ ಅದೇನು ಪ್ರಯೋಜನ ಅಷ್ಟೊಂದು ಸಾಕಾಗಬೇಕು. ಆ ಪ್ರಯೋಜನಕ್ಕೆ ಒಂದು ನಿಜವಾದ ಒಂದು ಅರ್ಥ ಬರಬೇಕಾದ್ರೆ ಸಾಧಾರಣ ಜೀವನವರಾದರೂ ಇಲ್ಲಿ ಬಂದು ಭಾಗವಹಿಸಬೇಕು. ನಮ್ಮ ಕ್ವಾಲಿಟಿಯನ್ನು ಅಳವಡಿಸಬೇಕು, ಇಲ್ಲಿ ಸೇರಬೇಕು. ನಾವು ಈ ಅಸೋಸಿಯೇಷನ್ ಅನ್ನ ಪ್ರಾರಂಭಿಸಿದ ಅಂದರೆ ಒಂದು ಎಡಕ್ಕೆ ಮಾಡಿತರ ಮಾಡಿ ಅದನ್ನು ಮಾಡಿ 3-4 ವರ್ಷವೇ ಆಯಿತು. ರಿಜಿಸ್ಟರ್ ಮಾಡಿ ಈಗ 2022ರಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ರಿಜಿಸ್ಟರ್ ಮಾಡಿದಾಗ ಲೆಕ್ಕಪತ್ರ ಎಲ್ಲ ಕೊಟ್ಟಿದ್ದಾರೆ, ವರದಿಯನ್ನು ಅವರೇ ಹೇಳಿದರು. ಇಂಟ್ರೆಸ್ಟಿಂಗ್, ಅದು ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಈಗಿನ ನಮ್ಮ ಸರ್ಕಾರದ ಕಾರ್ಯಕ್ರಮಗಳಂತೆ ನಾವು ಇಂಟರ್ನ್ಯಾಷನಲ್ ಪವರ್ ಲಿಫ್ಟಿಂಗ್ ಫೆಡರೇಷನ್, ಕಾಮನ್ವೆಲ್ತ್ ಪವರ್ ಲಿಫ್ಟಿಂಗ್ ಫೆಡರೇಷನ್ ಮತ್ತು ಏಷ್ಯನ್ ಪವರ್ ಲಿಫ್ಟಿಂಗ್ ಫೆಡರೇಷನ್ ಇದರ ಮಾನ್ಯತೆಯನ್ನು ನಾವು ಪಡೆದಿದ್ದೇವೆ. ಸರ್ಕಾರದಿಂದ
ನಾವು ಕೇಂದ್ರ ಸರ್ಕಾರದಿಂದ ನಾವು ಮಾನ್ಯತೆಯನ್ನು ಪಡೆದವರಿದ್ದೇವೆ. ಇನ್ನೇನು 2 ತಿಂಗಳಲ್ಲಿ ಮಾನ್ಯತೆಯನ್ನು ಪಡೆಯುತ್ತೇವೆ. ಪಡೆದೇ ಇರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಮೊದಲು ಇಂಡಿಯನ್ ಪವರ್ ಫೆಡರೇಷನ್ ಇತ್ತು, ಅದರ ನಂತರ ಚೇಂಜ್ ಆಗಿ ಪವರ್ ಟೀಮ್ ಇಂಡಿಯಾ ಆಯಿತು. ಪವರ್ ಟೀಮ್ ಇಂಡಿಯಾ ಆದ ನಂತರ ನಾವು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಅದೇಗ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಿದೆ. ಈ ಸಂದರ್ಭದಲ್ಲಿ ಪವರ್ ಲಿಫ್ಟಿಂಗ್ ಸಂಸ್ಥೆಯ ರಾಜ್ಯ ಖಜಾಂಚಿ ಜಯರಾಮ್, ರಾಷ್ಟ್ರೀಯ ತೀರ್ಪುಗಾರ ಉಮೇಶ್ ಗಟ್ಟಿ ಸೇರಿದಂತೆ ಹಲವು ಕ್ರೀಡಾಪಟುಗಳು, ತರಬೇತುದಾರರು ಉಪಸ್ಥಿತರಿದ್ದರು. ವಲಪಾಯಿ ರಸ್ತೆ 5ನೇ ಕ್ರಾಸ್ನಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಮಿತಿ ವತಿಯಿಂದ 54ನೇ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ವೈಭವ ಮತ್ತು ಭಕ್ತಿ ಭಾವದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಮ್ಮನವರನ್ನ ವಿದ್ಯುತ್ ಅಲಂಕೃತ ಬೆಳ್ಳಿ ಮಂಟಪದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಕಲಾ ತಂಡದೊಡನೆ ಆಕರ್ಷಕ ಭವ್ಯ ಮೆರವಣಿಗೆ ನಡೆಸಲಾಯಿತು. ಮೂಲ ಸ್ಥಳದಿಂದ ಪ್ರಾರಂಭವಾದ ಮೆರವಣಿಗೆ ಗಂಗಾ ಪರಮೇಶ್ವರಿ ಸರ್ಕಲ್, ಅಮೀರ್ ಮೊಹಲ್ಲಾ ಸರ್ಕಲ್, ವಲ್ಲಭಾಯಿ ರಸ್ತೆ, ಶಂಕರ್ನಾಗ್ ಆಟೋ ಸ್ಟ್ಯಾಂಡ್, ಹೊಸಲೈನ್ ರಸ್ತೆ, ಸೊಸೈಟಿ ರಸ್ತೆ, ಚನ್ನಕೇಶವ ದೇವಸ್ಥಾನ ರಸ್ತೆ, ಗಣಪತಿ ದೇವಸ್ಥಾನ, ಹಾಸನಾಂಬ ಸರ್ಕಲ್, ಹುಣಸಿಕೆರೆ ರಸ್ತೆ ಹಾಗೂ ಕಾಶಿ ವಿಶ್ವನಾಥ ದೇವಸ್ಥಾನ ರಸ್ತೆ ಮಾರ್ಗವಾಗಿ ಸಾಗಿತು. ಮೆರವಣಿಗೆ ಸಾಗಿದ ಎಲ್ಲೆಡೆ ಭಕ್ತರು ಅಮ್ಮನವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಮೆರವಣಿಗೆಯಲ್ಲಿ ನಾದಸ್ವರದ ಮಧುರನಾದ, ಮಂಗಳೂರಿನ ಚಂಡವಾದ್ಯದ ಗರ್ಜನೆ, ವೀರಗಾಸೆ ನೃತ್ಯದ ಉತ್ಸಾಹಭರಿತ ಪ್ರದರ್ಶನ, ತಮಟೆಯ ಸದ್ದು ಹಾಗೂ ಕೇರಳದ ಗೊಂಬೆ ಕಲಾ ತಂಡಗಳ ವೈವಿಧ್ಯಮಯ ಪ್ರದರ್ಶನಗಳು ಜನರ ಮನಸೆಳೆಯುವಂತಾಗಿದ್ದವು. ವಿವಿಧ ಕಲಾ ತಂಡಗಳ ಭಾಗವಹಿಸುವಿಕೆಯಿಂದ ಮೆರವಣಿಗೆಗೆ ವಿಶೇಷ ಕಳೆ ಸೇರಿತು. ಮೆರವಣಿಗೆಯ ಸಮಯದಲ್ಲಿ ಪೊಲೀಸ್ ಇಲಾಖೆ ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದು, ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸಲಾಯಿತು. ದೇವಸ್ಥಾನ ಸಮಿತಿ ವತಿಯಿಂದ ಭಕ್ತರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿತ್ತು. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಡಾಕ್ಟರ್ ಬಿಎನ್ ಮಹಾಂತೇಶ್ ಹಾಗೂ ಪದಾಧಿಕಾರಿಗಳು, ಸ್ಥಳೀಯ ಮುಖಂಡರು, ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿದರು. ಒಟ್ಟಾರೆ ಜಾತ್ರಾ ಮಹೋತ್ಸವವು ನಗರದ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ವೈಭವವನ್ನು ಪ್ರತಿಬಿಂಬಿಸುವಂತೆ ನೆರವೇರಿತು. ಈಗ ಜಾಹೀರಾತು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. Hey everyone, I'm Dhruva HP. I'm Kritika Tia, Studying in class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kaunin. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat VS and the secretary Mrs. Netra Bharat and the principal of this college Mr. Murli RM.
It's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ ಅಕಾಡೆಮಿ ಹೊಸದಾಗಿ ಭರತ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟೆ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ ಅಕಾಡೆಮಿ ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ CET, NEET, JEE, ನಾಟ ಮತ್ತು CA ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. Contact 6360539736. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ಈ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಸಮೃದ್ಧಿಯನ್ನು ಆಚರಿಸಿ. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಕಿಂಗ್ ಶುಲ್ಕದ ಮೇಲೆ 100% ವರೆಗೆ ರಿಯಾಯಿತಿ ಪಡೆಯಿರಿ ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಗಟ್ಟಿಯನ್ನು ಉಚಿತವಾಗಿ ಪಡೆಯಿರಿ. ಕೇವಲ 10% ಮುಂಗಡವಾಗಿ ಪಾವತಿಸಿ. ಏಪ್ರಿಲ್ 1ರಿಂದ 17ರವರೆಗೆ ಫ್ಲೆಕ್ಸಿ ಗೋಲ್ಡ್ ದರದ ಪ್ರಯೋಜನಗಳು. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ.
ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸ್ಮೈಲ್ಸ್ ಆಸ್ಪತ್ರೆ ಬೆಂಗಳೂರು ಇವರ ವತಿಯಿಂದ ಇಂದು ಹಾಸನದ ಎವಿಕೆ ಕಾಲೇಜಿನಲ್ಲಿ ಉಚಿತ ಪೈಲ್ಸ್ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾರತದಾದ್ಯಂತ ಶಾಖೆಗಳನ್ನು ಹೊಂದಿರುವ ಸ್ಮೈಲ್ಸ್ ಗ್ಯಾಸ್ಟ್ರೋಎಂಟರಾಲಜಿ ಆಸ್ಪತ್ರೆಯು ಪೈಲ್ಸ್, ಫಿಸ್ಟ್ಯುಲಾ, ಫಿಷರ್ ಹಾಗೂ ಜಠರಗರುಳಿನ ಚಿಕಿತ್ಸೆಗಳಿಗೆ ಹೆಸರುವಾಸಿಯಾಗಿದೆ. ಮಲಬದ್ಧತೆಯ ಸಮಸ್ಯೆ, ಮಲ ವಿಸರ್ಜನೆಯಲ್ಲಿ ರಕ್ತ ಬರುವುದು, ಗುದದ್ವಾರದಲ್ಲಿ ರಕ್ತಸ್ರಾವ ಅಥವಾ ಕೀವು ಬರುವುದು ಇವೆಲ್ಲವೂ ಪೈಲ್ಸ್, ಫಿಷರ್, ಫಿಸ್ಟ್ಯುಲಾ ಅಥವಾ ಕರುಳಿನ ಕ್ಯಾನ್ಸರ್ನ ಲಕ್ಷಣಗಳಾಗಿದ್ದು ಇವುಗಳಿಗೆ ಯಶಸ್ವಿ ಚಿಕಿತ್ಸೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಇಂದು ಹಾಸನದ ಎವಿಕೆ ಮಹಿಳಾ ಕಾಲೇಜಿನಲ್ಲಿ ಸ್ಮೈಲ್ಸ್ ಗ್ಯಾಸ್ಟ್ರೋಎಂಟರಾಲಜಿ ಆಸ್ಪತ್ರೆಯ ವತಿಯಿಂದ ಉಚಿತ ಪೈಲ್ಸ್ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಅನೇಕ ರೋಗಿಗಳು ಈ ಶಿಬಿರದ ಲಾಭವನ್ನು ಪಡೆದುಕೊಂಡರು. ನುರಿತ ತಜ್ಞರಿಂದ ಆಪ್ತ ಸಮಾಲೋಚನೆ ಹಾಗೂ ಸಮಸ್ಯೆಗಳಿಗೆ ಸಂಬಂಧಿಸಿದ ಸೂಕ್ತವಾದ ಚಿಕಿತ್ಸೆಗಳನ್ನು ನೀಡಿದರು. ಮಹಿಳಾ ವೈದ್ಯರಿಂದ ಮಹಿಳಾ ರೋಗಿಗಳಿಗೆ ಪ್ರತ್ಯೇಕ ಚಿಕಿತ್ಸೆಗಳನ್ನು ನೀಡಲಾಯಿತು. ಸ್ಮೈಲ್ಸ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಪರಮೇಶ್ವರ್ ಶಿಬಿರದ ಕುರಿತು ಮಾಹಿತಿ ನೀಡಿದರು. ಈ ದಿನ ಹಾಸನಕ್ಕೆ ಬಂದದ್ದು ಬಹಳ ಖುಷಿಯಾಗಿದೆ. ನಾವು ಯಾಕೆ ಪ್ರತಿ ಜಿಲ್ಲೆಗೆ ಪ್ರತಿ ತಾಲೂಕು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು, ಇಡೀ ದೇಶದಲ್ಲಿ ಪೈಲ್ಸು, ಫಿಷರು, ಫಿಸ್ಟುಲಾ, ಕುರ, ಆಬ್ಸೆಸ್ಸು ಮತ್ತು ಮಲಬದ್ಧತೆ 36% ಜನಕ್ಕೆ ಈ ಕಾಯಿಲೆ ಇದೆ ದೇಶದಲ್ಲಿ. 15% ಜನಕ್ಕೆ ಮಲಬದ್ಧತೆ ಇದೆ. ಈ 15% ಜನ ಇಡೀ ಜೀವನ ಕಷ್ಟಪಡ್ತಾರೆ, ಎಲ್ಲೂ ಸರಿಯಾಗಿ ಟ್ರೀಟ್ಮೆಂಟ್ ಸಿಗ್ತದೆ. 4ನೇದು, ಈ ಎಲ್ಲ ಕಾಯಿಲೆಗಳಿದ್ದಾಗ ಜನಕ್ಕೆ ನಾಚಿಕೆ, ಸಂಕೋಚ, ಮುಜುಗುರ ಮತ್ತು ತಮಾಷೆ ಮಾಡ್ತಾರೆ, ಕಿಂಡಲ್ ಮಾಡ್ತಾರೆ ಅಂತೇಳಿ ತಾಯಿ ಮಗಳ ಹತ್ರ ಹೇಳಲ್ಲ, ಮಗಳು ತಾಯಿ ಹತ್ರ ಹೇಳಲ್ಲ, ಗಂಡ ಹೆಂಡತಿ ಹತ್ರ ಹೇಳಲ್ಲ, ಹೆಂಡತಿ ಗಂಡ ಹತ್ರ ಹೇಳಲ್ಲ, ಮಕ್ಕಳು ತಾಯಿ ಹತ್ರ ಹೇಳಲ್ಲ. ಸೊ ಯಾರಿಗೂ ಹಂಚ್ಕೊಳ್ದೇನೆ ಆವರೇಜ್ 9 ವರ್ಷ ಸೈಲೆಂಟಾಗಿ ಸಫರ್ ಮಾಡ್ತಾರೆ ಈ ಕಾಯಿಲೆಯಿಂದ. 9 ವರ್ಷ ಆದಮೇಲೆ ಏನು ಮಾಡ್ತಾರೆ, ಮನೆ ಮದ್ದು, ಮೋಸ್ಟ್ ಡೇಂಜರಸ್. ಆಮೇಲೆ ಏನು ಮಾಡ್ತಾರೆ, ಮೆಡಿಕಲ್ ಸ್ಟೋರ್ಸ್ಗೆ ಹೋಗಿ ಸಿರಪ್ ತಗೊಳ್ಳೋದು, ಆಯಿಂಟ್ಮೆಂಟ್ ತಗೊಳ್ಳೋದು, ಪೌಡ್ರ್ ತಗೊಳ್ಳೋದು ಏನೋ ಮಾಡ್ತಾರೆ. ಇದು ಆದಮೇಲೆ ಏನು ಮಾಡ್ತಾರೆ, ಕಂಟ್ರೋಲ್ ಆಗ್ತಿದ್ದಾಗ ಯಾರೋ ಹೇಳ್ತಾರೆ ಅಲ್ಲೆಲ್ಲ ಯಾರೊಬ್ಬ ರಾಯೋ ಮಂಡಲೋ ಬಿಸ್ವಾಸೋ ಇದನ್ನಂತ, ಅವನೊಬ್ಬ ನಕಲಿ ವೈದ್ಯ, ಅವನ ಹತ್ರ ಹೋಗಿ EMI ಅಂದರೆ ಒಂದು ಸೀಟಿಂಗ್ 3,000 ಅಂತೇಳಿ 10 ಸೀಟಿಂಗ್ಗೆ ಮುಗ್ಧರನ್ನ 30,000 ತಗೊಂಡು ಮೋಸ ಮಾಡ್ತಾರೆ. ಇಂಥ ನಕಲಿ ವೈದ್ಯರು 15 ಲಕ್ಷ ಜನ ಇದ್ದಾರೆ ಇಂಡಿಯಾದಲ್ಲಿ. ಇದು ರಿಪೋರ್ಟು ಪಬ್ಲಿಷ್ ಆಗಿದೆ. ಸೊ ಏನಕ್ಕಪ್ಪ ನಾವು ಕ್ಯಾಂಪ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲಿ ಕ್ಯಾಂಪ್ಗೆ ಬಂದ ಕೂಡಲೇ ನಾವು ಆ ಕ್ಯಾಂಪಲ್ಲಿ ಅವ್ರನ್ನ ಒಂದು ಪರೀಕ್ಷೆ ಮಾಡ್ಬೋದು, ನಿಮ್ಗೆ ಈ ಕಾಯಿಲೆ ಇದೆ ಅಂತ ಹೇಳ್ಬೋದು. ಆದರೆ ಇವತ್ತು ಇಂಡಿಯಾದಲ್ಲಿರುವ 148 ಕೋಟಿ ಜನಸಂಖ್ಯೆಗೆ ಈ ಕಾಯಿಲೆಗಳ ಬಗ್ಗೆ ಅರಿವೇ ಇಲ್ಲ, ಅವೇರ್ನೆಸ್ ಇಲ್ಲ. ಸೊ ನಮ್ಮ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ 148 ಜನಕ್ಕೂ ಸಹ ಈ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತ. ಅವೇರ್ನೆಸ್ ಈಗ ಮೊದಲಿಗಿಂತ ಕಂಪೇರ್ ಮಾಡಿದ್ರೆ ಈಗ ಭಾಳ ಸ್ಪೀಡಾಗಿ ಮಾಡೋದು ಅವೇರ್ನೆಸ್ಸು. ಹಾಸನ ಜಿಲ್ಲೆಗೆ 1 ತಿಂಗಳಿಂದ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಹಾಸನ ಜಿಲ್ಲೆ ನಮ್ಮ ಒಂದು ಏನು ವಿಡಿಯೋ ಇತ್ತು, ನಿನ್ನೆ ಸಂಜೆವರೆಗೂ 16 ಲಕ್ಷ ಜನ ನೋಡಿದ್ದಾರೆ. ಅಂದರೆ 16 ಲಕ್ಷ ಗೊತ್ತಿವಾಗ ಪೈಲ್ಸ್ ಅಂದ್ರೆ ಏನು, ಫಿಷರ್ ಅಂದ್ರೆ ಏನು, ಫಿಸ್ಟುಲಾ ಅಂದ್ರೆ ಏನು, ಕಾನ್ಸ್ಟಿಪೇಷನ್ ಏನು ಅಂತ. ಆಯ್ತಾ, ಅವೇರ್ನೆಸ್ ಬಂತು. ಇನ್ನು ಅವೇರ್ನೆಸ್ ಬಂದ ಮೇಲೆ ಬರೀ ಅವೇರ್ನೆಸ್ ಇದ್ರೆ ಸಾಲದು, ಅವ್ರಿಗೆ ಆಕ್ಸೆಸಿಬಿಲಿಟಿ ಅಂದರೆ ಆ ಸರ್ವಿಸ್ ಸಿಗ್ಬೇಕು. ಅವರು ಆ ಸರ್ವಿಸ್ ಸಿಗಲಿ ಅಂತ ನಾವು ಹಾಸನದವರೆಗೂ ಬಂದಿದ್ದೀವಿ. 3ನೇದು, ಬರೀ ಸರ್ವಿಸ್ ಸಿಕ್ಕಿದ್ರೆ ಸಾಲದು, ಅವ್ರಿಗೆ ಹಣ ಕೊಡೋ ಶಕ್ತಿ ಇರಬೇಕು. ಟ್ರೀಟ್ಮೆಂಟ್ಗೆ ಇರ್ಬೇಕೋ ಬೇಡವೋ, ಇರಬೇಕು. ಈ ಹಣ ಕೊಡೋ ಶಕ್ತಿ ಇರಬೇಕು. ಹಾಗಾಗಿ ನಮ್ಮಲ್ಲಿ ಗ್ರಾಮಾಂತರ ಪ್ರದೇಶ ಜನಕ್ಕೆ, ಹಳ್ಳಿ ಜನಕ್ಕೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಇಂಥವ್ರಿಗೆಲ್ಲ ಆರ್ಥಿಕವಾಗಿ ಹಿಂದೆ ಇರೋರಿಗೆ ನಮ್ಮಲ್ಲಿ ತುಂಬ ಡಿಸ್ಕೌಂಟ್ ಕೊಟ್ಟು ಅವರಿಗೆ ಒಂದು ಸರ್ವಿಸ್ ಮಾಡ್ತೀವಿ. ನೆಕ್ಸ್ಟ್ ಸಾಹೇಬ್ರು ಹೇಳ್ತಿದ್ರು, ಬೆಂಗಳೂರಿಗೆ ಹೋಗ್ಬೇಕು, ಬಸ್ ಚಾರ್ಜು, ಒಂದು ದಿನ ಎಲ್ಲ ಆಗುತ್ತೆ, ಕನ್ಸಲ್ಟೇಷನ್ ಫೀಸ್ ಎಲ್ಲ ಕೊಡಬೇಕಾಗುತ್ತೆ. ನಿಜ. ಮುಂದಿನ ದಿನಗಳಲ್ಲಿ ನನ್ನ ಉದ್ದೇಶ ಇರೋದು
ಕರ್ನಾಟಕದ 236 ತಾಲೂಕುಗಳಲ್ಲಿ ಕ್ಲಿನಿಕ್ ಮಾಡಬೇಕು ಅಂತ. ಆಯ್ತಾ? ಮಾಡ್ತೀವಿ, ಮಾಡೇ ಮಾಡ್ತೀವಿ ಇನ್ನು 24 ತಿಂಗಳಲ್ಲಿ. ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ತಾಲೂಕಲ್ಲಿ ಒಂದು ಕ್ಲಿನಿಕ್ ಮಾಡಿದ್ರೆ ಆ ತಾಲೂಕಲ್ಲಿರೋ ನಕಲಿ ವೈದ್ಯರಲ್ಲ, ಅವರು ಅಂಗಿ ಮುಚ್ಕೊಂಡು ಹೋಗ್ತಾರೆ. ಯಾಕೆ ಮುಚ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ನಾವು ಸ್ಪೆಷಲೈಸ್ಡ್ ಡಾಕ್ಟರ್ ಕ್ಲಿನಿಕ್ ಮಾಡಿದಾಗ ಹಳ್ಳಿ ಜನಕ್ಕೆ ಒಬ್ಬರಿಂದ ಅವೇರ್ನೆಸ್ ಆಗಿ ಕ್ಲಿನಿಕ್ಗೆ ಬರ್ತಾರೆ. ಅದು ಒಂದು ಸಾಧನೆ ಮಾಡಿದ್ರೆ ನಕಲಿ ವೈದ್ಯರು ತೆಗೆದು ರೆಗ್ಯುಲರ್ ಡಾಕ್ಟರ್ಗೆ ಬಂದಾಗ ಅದೇ ದೊಡ್ಡ ಸಾಧನೆ ಆಗುತ್ತೆ. ಮೂರನೇದು, ಬರೀ ಅಫೋರ್ಡಬಿಲಿಟಿ ಸಾಲದು. ನಮ್ಮ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಅವ್ರಿಗೂ ಸಹ ಆಸೆ ಇರುತ್ತೆ, ನಾನು ಬೈಕ್ ತಗೋಬೇಕು, ಕಾರ್ ತಗೋಬೇಕು, ಒಳ್ಳೆ ಮನೆ ಕಟ್ಟಬೇಕು ಅಂತ. ಆರೋಗ್ಯದಲ್ಲೂ ಅಷ್ಟೇ, ನನಗೂ ಒಂದು ಒಳ್ಳೆ ಡಾಕ್ಟ್ರು ಟ್ರೀಟ್ಮೆಂಟ್ ಸಿಗಬೇಕು ಅಂತ ಆಸೆ ಇರುತ್ತೋ ಇಲ್ವೋ? ಸೊ ಅಡ್ವಾನ್ಸ್ಡ್ ಕೇರ್ ಕೊಡಬೇಕು. ಅಂದರೆ ಇವಾಗ ಟೆಕ್ನಾಲಜಿ ಇದೆ, ಇಂಟರ್ನೆಟ್ ಇದೆ, ರೋಬೋಟಿಕಲ್ಲಿ ನಾನು ಇಂಡಿಯಾದಲ್ಲಿ ಕೂತ್ಕೊಂಡು ಬೆಂಗಳೂರಲ್ಲಿ ಕೂತ್ಕೊಂಡು ಎಲ್ಲೋ ಮಧ್ಯಪ್ರದೇಶ ಡಾಕ್ಟ್ರಿಗೆ ನೀನು ಹಿಂಗೆ ಮಾಡಪ್ಪ ಆಪರೇಷನ್, ಹಿಂಗೆ ಮಾಡಪ್ಪ ಅಂತ ಆಪರೇಷನ್ ಹೇಳೋ ಕಾಲ ಬಂದಿದೆ ಈಗ. ಹಾಗಾಗಿ ಈ ಅವೇರ್ನೆಸ್ಸು, ಆಕ್ಸೆಸಿಬಿಲಿಟಿ, ಅಫೋರ್ಡಬಿಲಿಟಿ, ಅಡ್ವಾನ್ಸ್ಡು, ಈ 4 ನಾವು ಅಚೀವ್ ಮಾಡ್ತೀವಿ. ಹೇಗೆ ಮಾಡ್ತೀವಿ? ತಾಲೂಕು ಲೆವೆಲಲ್ಲಿ ಒಂದು ಕ್ಲಿನಿಕ್ಕು, ಆ ತಾಲೂಕು ಹತ್ರ ಆದಂಗೆ ಇಡೀ ರಾಜ್ಯದಲ್ಲಿ ಒಂದು 7 ಆಸ್ಪತ್ರೆಗಳು ಮಾಡಬೇಕು ಅಂತ ಲಿಸ್ಟಲ್ಲಿದೆ, 7 ಜಿಲ್ಲಾ ಕೇಂದ್ರಗಳಲ್ಲಿ. ಸೊ ದಟ್ ಈಗ ನಮ್ಮ ಸರ್ಕಾರದವರು 4 ಸಬ್ ಡಿವಿಷನ್ ಮಾಡಿದಾರಲ್ಲ, ಮೈಸೂರು ಸಬ್ ಡಿವಿಷನ್ನು, ಗುಲ್ಬರ್ಗ ಸಬ್ ಡಿವಿಷನ್ನು, ಬೆಳಗಾವಿ ಸಬ್ ಡಿವಿಷನ್ ಮತ್ತು ಇನ್ನೊಂದು ಯಾವ ಸಬ್ ಡಿವಿಷನ್ ಮಾಡಿದ್ದಾರೆ. ಸೊ ಆ ಸಬ್ ಡಿವಿಷನ್ಗಳ ಹತ್ರ ಹಾಗೆ ಒಂದು 7 ಜಿಲ್ಲೆಯಲ್ಲಿ ಆಸ್ಪತ್ರೆ ಮಾಡ್ತೀವಿ. ಬರೀ ಪೈಲ್ಸು, ಫಿಶರು, ಫಿಶಲ್ಲ ಮಾತ್ರ ಅಲ್ಲ, ಜನಕ್ಕೆ ಗುದದ್ವಾರದಲ್ಲಿ ಏನೇ ಆದ್ರೂ ಪೈಲ್ಸ್ ಅಂತ ಬರ್ತಾರೆ. ಆದರೆ ಬಹುತೇಕ ಪೈಲ್ಸ್ಗೆ ಮೀರಿಯ ಕಾಯಿಲೆ ಇರುತ್ತೆ. ಈ ಸಂದರ್ಭದಲ್ಲಿ ನಿವೃತ್ತ ಬ್ಯಾಂಕ್ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದ ಪರಮಶಿವಯ್ಯ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಂಚೇಗೌಡ, ರವಿ ನಾಕಲಗೂಡು ಹಾಗೂ ಸ್ಮೈಲ್ಸ್ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಹಾಸನ ನಗರದ ಜನತೆಗೊಂದು ಸಂತಸದ ಸುದ್ದಿ. ಹಲವು ದಶಕಗಳಿಂದ ಹಾಸನ ಜಿಲ್ಲೆಯಲ್ಲಿ ಚಿನ್ನ, ಬೆಳ್ಳಿಯ ಆಭರಣಗಳನ್ನು ಸಾರ್ವಜನಿಕರಿಗೆ ನಂಬಿಕೆಯಿಂದ ನೀಡುತ್ತಾ ಬಂದಿರುವ ಎಸ್ಆರ್ಎಸ್ ಜ್ಯುವೆಲರ್ಸ್ ವತಿಯಿಂದ ಇದೀಗ ಮತ್ತೆ ನೂತನವಾಗಿ ಎಸ್ಆರ್ಎಸ್ ಸಿಲ್ವರ್ ವರ್ಲ್ಡ್ ಆರಂಭಿಸಿದೆ. ಹಾಸನ ನಗರದ ಬಿಎಂ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭಿಸಿರುವ ಎಸ್ಆರ್ಎಸ್ ಸಿಲ್ವರ್ ವರ್ಲ್ಡ್ ಅನ್ನು ಎಸ್ಆರ್ಎಸ್ ಜ್ಯುವೆಲರ್ಸ್ನ ಮಾಲೀಕರಾದ ರಾಜಗೋಪಾಲ ಶೆಟ್ಟಿಯವರು ಅದ್ದೂರಿಯಾಗಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅವರ ಮಕ್ಕಳಾದ ರವೀಶ್, ರಜತ್ ಮತ್ತು ರಾಹುಲ್ ಸಾಥ್ ನೀಡಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ರಾಜಗೋಪಾಲ ಶೆಟ್ಟಿಯವರು ತಮ್ಮ ಸಂಸ್ಥೆಯ ವತಿಯಿಂದ ನೂತನವಾಗಿ ಹಾಸನ ಜಿಲ್ಲೆಯ ಜನತೆಗೆ ಎಸ್ಆರ್ಎಸ್ ಸಿಲ್ವರ್ಸ್ ವರ್ಲ್ಡ್ ಅನ್ನು ಆರಂಭಿಸಿದೆ. ಇದರಲ್ಲಿ ವಿಶೇಷವಾಗಿ ಬೆಳ್ಳಿ ಆಭರಣಗಳನ್ನು ಪರಿಚಯಿಸಲಾಗುತ್ತಿದೆ. ಹಾಸನ ಜಿಲ್ಲೆಯ ಜನತೆಯ ನಂಬಿಕೆಯನ್ನ ನಾವು ಮತ್ತಷ್ಟು ಬಲಗೊಳಿಸಿದ್ದು, ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆಯಬೇಕು ಎಂದು ಹೇಳಿದರು. ಈ ಥರ ನಮ್ಮ ಎಸ್ಆರ್ಎಸ್ ಇದರಿಂದ ಈ ಥರ ಶೋರೂಮ್ ಉದ್ಘಾಟನೆ ಮಾಡಿ ಎಲ್ಲ ನಿಮ್ಮ ಸಮ್ಮುಖದಲ್ಲೆಲ್ಲ ಆಗಿದೆ. ಆ ಪರಮಾತ್ಮ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡೀಲಿ. ಈ ಥರ ಶೋರೂಮು ಹಾಸನ ಡಿಸ್ಟ್ರಿಕ್ಟಲ್ಲಿ ಇತ್ತಿಲ್ಲ. ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಒಂದು ದೊಡ್ಡ ಮನಸ್ಸು ಮಾಡಿ ಈ ಶೋರೂಮ್ ಮಾಡಿದ್ದಾರೆ. ನಮ್ಮ ಎಸ್ಆರ್ಎಸ್ ಜ್ಯುವೆಲರಿ ಶಾಪಿಂಗ್ ನಡೀತಾ ಇದೋ ಇದು ಅದೇ ಮುಖಾಂತರ ಅದೇ ಯಶಸ್ಸನ್ನು ಕಾಪಾಡಲೆಂದು ನಾನು ಹಾಸನಾಂಬ ದೇವಸ್ಥಾನ ಹಾಸನವನ್ನು ಪ್ರಾರ್ಥಿಸುತ್ತೇನೆ. ರವೀಶ್ ಅವರು ಮಾತನಾಡಿ, ನೂತನವಾಗಿ ಎಸ್ಆರ್ಎಸ್ ಸಿಲ್ವರ್ ವರ್ಲ್ಡ್ ಅನ್ನು ಆರಂಭಿಸಲಾಗಿದೆ. ಇದರಲ್ಲಿ ನಾವು ಬೆಳ್ಳಿಯ ಅತ್ಯುತ್ತಮ ಮಟ್ಟದ ಆಭರಣಗಳನ್ನು ವಿವಿಧ ವಿನ್ಯಾಸದ ವಿಶೇಷ ರೀತಿಯಲ್ಲಿ ಪರಿಚಯಿಸುತ್ತಿದ್ದೇವೆ. ಸಾರ್ವಜನಿಕರು ಇದುವರೆಗೂ ನಮಗೆ ನೀಡಿದ ಸಹಕಾರವನ್ನು ಮತ್ತೆ ಕೋರುತ್ತೇವೆ ಎಂದರು. ಎಸ್ಆರ್ಎಸ್ ಜ್ಯುವೆಲರ್ಸ್ ಸಂಪೂರ್ಣವಾಗಿ ಕಲ್ಪನೆ, ಸೃಜನಶೀಲತೆ ಮತ್ತು ವಿನ್ಯಾಸ ಮತ್ತು ಗುಣಮಟ್ಟದಲ್ಲಿ ಉತ್ಕೃಷ್ಟತೆಯನ್ನು ಹೊಂದಿದೆ. ನಮ್ಮ ಹೊಸ ಶ್ರೇಣಿಯು ವ್ಯಕ್ತಿತ್ವಕ್ಕೆ ಸರಿಹೊಂದುವ ಅಪರೂಪದ ಆಭರಣ ಸಂಗ್ರಹವಾಗಿವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಮ್ಮ ಎಸ್ಆರ್ಎಸ್ ಸಮೂಹ ಸಂಸ್ಥೆಯಿಂದ ಎಸ್ಆರ್ಎಸ್ ಸಿಲ್ವರ್ ವರ್ಲ್ಡ್ ಅನ್ನೋ ಸಂಸ್ಥೆನ ಆರಂಭಿಸ್ತಿದ್ದೇವೆ. ಇದು ಎಸ್ಆರ್ಎಸ್ ಸಿಲ್ವರ್ ವರ್ಲ್ಡ್, ಎಸ್ಆರ್ಎಸ್ ಟ್ರಸ್ಟ್ ಫಾರ್ ಎವರ್ ಏನಿದೆ ಅದೇ ಟ್ರಸ್ಟ್ ಇದನ್ನ ಇದ್ರಲ್ಲಿ ಉಳಿಸ್ಕೊಳ್ಳೋದು ಬಯಸ್ತೀವಿ. ಆಮೇಲೆ ಇಲ್ಲಿ ಎಸ್ಆರ್ಎಸ್ ಸಿಲ್ವರ್ ವರ್ಲ್ಡಲ್ಲಿ ಎಸ್ಆರ್ಎಸ್ ಸಿಲ್ವರ್ ಜ್ಯುವೆಲ್ರಿ ಈಗಿನ ಬೆಲೆ ಸ್ಪರ್ಧಾತ್ಮಕ ಇರೋದ್ರಿಂದ ಎಲ್ಲ ಚಿನ್ನದಲ್ಲಿ ಏನು ದೊರೆಯುತ್ತದೆ ಎಲ್ಲನೂ ಬೆಳ್ಳಿ
ಎಲ್ಲೂ ದೊರೆಯುವಂತೆ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದೇವೆ. ಸಮಾರಂಭದಲ್ಲಿ ಭಾಗವಹಿಸಿದ್ದ ಗ್ರಾಹಕರು ಮಾತನಾಡಿ, ಎಸ್ಆರ್ಎಸ್ ಜ್ಯುವೆಲರ್ಸ್ನವರು ಯಾವಾಗಲೂ ಹಾಸನದ ಜನತೆಗೆ ನಂಬಿಕೆ ಗಳಿಸಿದ್ದಾರೆ. ಅವರು ಎಸ್ಆರ್ಎಸ್ ಸಿಲ್ವರ್ ವರ್ಲ್ಡ್ ಅನ್ನು ಆರಂಭಿಸಿದ್ದು ತುಂಬಾ ಸಂತಸದಾಯಕ ವಿಷಯವಾಗಿದೆ. ಜನರು ಇದರ ಸದುಪಯೋಗವನ್ನು ಪಡೆಯಬಹುದು. ಇವರ ಬಗ್ಗೆ ನಂಬಿಕೆ ಇದ್ದು ಯಾವಾಗಲೂ ಆಭರಣ ಖರೀದಿಗೆ ಇಲ್ಲಿಗೆ ಬರುತ್ತೇವೆ ಎಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಮುಂಚೆ ಗೋಲ್ಡ್ಗೆ ಎಕ್ಸ್ಕ್ಲೂಸಿವ್ ಆಗಿ ಕಲೆಕ್ಷನ್ಸ್ ಎಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿರ್ತಾ ಇತ್ತು. ತುಂಬ ಶಾಪಿಂಗ್ ಎಲ್ಲ ಮಾಡಿದ್ದೀವಿ ಮುಂಚೆ. ಇಲ್ಲಿ ಸಿಲ್ವರ್ ಕೂಡ ಇತ್ತು ಮುಂಚೆ ಮೇಲೆ, ಬಟ್ ಇವಾಗ ಸೆಪ್ರೇಟಾಗಿ ಎಕ್ಸ್ಕ್ಲೂಸಿವ್ ಆಗಿ ಸಿಲ್ವರ್ಗೆ ಅಂತಲೇ ಸೆಪ್ರೇಟಾಗಿ ಮಾಡಿದ್ದಾರೆ. ಸೊ ಅದೇ ಥರ ಸರ್ವಿಸ್ ಆಗಲಿ ಎಲ್ಲ ಪ್ರತಿಯೊಂದು ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೋತೀವಿ. ಅವ್ರು ಕೊಡ್ತಾರೆ ಅನ್ನೋ ನಂಬಿಕೆನೂ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು SRS ಅಗೇನ್. ನಮಸ್ಕಾರ. ಹಾಸನಲ್ಲಿ SRS ಅಂದರೆ ಒಂದು ಟ್ರಸ್ಟ್, ಇವಾಗಿಂದ ಅಲ್ಲ, ಇದು ಸುಮಾರು ಒಂದು 80 ವರ್ಷದಿಂದ ಈ ಅಂಗಡಿ ಒಳ್ಳೆ ಹೆಸರು ತಗೊಂಡು ಬರ್ತಾಯಿದೆ. ಈಗ ಮೇಲ್ಗಡೆ ಅಂಗಡಿ ಮಾಡಿ ಒಂದು ಹೆಚ್ಚು ಕಮ್ಮಿ 8-10 ವರ್ಷ ಆಯಿತು. ಹೊಸ ಅಂಗಡಿ ಮಾಡಿ ಎದುರುಗಡೆ ಇದ್ವಿ ನಾವು ಮುಂಚೆ, ಈಗ ಮೇಲ್ಗಡೆ ಮಾಡಿದ್ದಾರೆ. ಈಗ ಹೊಸದಾಗಿ ಒಂದು ಸಿಲ್ವರ್ ಪ್ಯಾಲೇಸು, ಈಗ ತುಂಬ ಬೇಡಿಕೆಯಲ್ಲಿದೆ ಸಿಲ್ವರ್ ಆರ್ನಮೆಂಟು, ಆ್ಯಂಟಿಕ್ಕು. ನಿಮ್ಗೆ ಯಾವ ಥರ ಬೇಕು, ಕಾಲುಗಳಿಂದ ಹಿಡಿದು ಕಿರೀಟದವರೆಗೂ ಯಾವ ಥರ ಬೇಕು ಎಲ್ಲ ಸಿಗುತ್ತೆ. ನಾವು ಹಾಸನಕ್ಕೆ ಬಂದು ಒಂದು 25 ಇಯರ್ಸ್ ಆಯಿತು. ಬಟ್ ಹಾಸನಕ್ಕೆ ಬಂದಾಗಿಂದಲೂ ನಾನು SRS ಚೌಟ್ರಿಗೆ ಬರೋದು, SRS ಜ್ಯುವೆಲರಿನೇ ಬರೋದು. ಯಾವಾಗಲೂ ಏನೇ ಫಂಕ್ಷನ್ ಏನೇ ಆದ್ರೂ ನಾವು SRS ಜ್ಯುವೆಲರಿಲೇ ನಾವು ಜ್ಯುವೆಲ್ಸ್ ಎಲ್ಲ ಪರ್ಚೇಸ್ ಮಾಡೋದು. ಬಟ್ ತುಂಬ ಖುಷಿ ಇಲ್ಲಿ ಬರೋದು ಅಂದರೆ, ಯಾಕೆ ಅಂದರೆ ಇಲ್ಲಿ ರವಿಶಣ್ಣ ಅವರಾಗಲಿ ಮಕ್ಕಳಾಗಲಿ ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಏನೇ ಇದ್ದರೂ ಬನ್ನಿ ನಿಮ್ಗೆ ಏನು ಬೇಕೋ ತೋರಿಸ್ತೀನಿ ಅಂತ ಎಲ್ಲ ವೆರೈಟೀಸು ತೋರಿಸ್ತಾರೆ. ನಂಗೆ ಹಂಗಾಗಿ ಇಲ್ಲಿಗೆ ಬರೋದು ಅಂದರೆ ತುಂಬ ಖುಷಿ. ಈ ಸಂದರ್ಭದಲ್ಲಿ SRS ಸಿಲ್ವರ್ ವರ್ಲ್ಡ್ ಮಾಲೀಕರ ಕುಟುಂಬ ವರ್ಗದವರು, ಸಿಬ್ಬಂದಿ ವರ್ಗದವರು, ಬಂಧು ಮಿತ್ರರು, ಹಿತೈಷಿಗಳು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯಲ್ಲಿ ಸಜ್ಜಾದ ಜನಗಣತಿಯ ಸಿದ್ಧತೆ, ಅಧಿಕಾರಿಗಳ ಕೆಲಸ ಕಾರ್ಯದಲ್ಲಿ ಶಿಸ್ತು ನಿಖರತೆಯೂ ಅಗತ್ಯ, ಜಿಲ್ಲಾಧಿಕಾರಿ ಲತಾ ಕುಮಾರಿ ಕರೆ. ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ, ಪೌರ ಕಾರ್ಮಿಕರ ಶ್ರಮಕ್ಕೆ ಅತೀವ್ರ ಮೆಚ್ಚುಗೆ, ಸನ್ಮಾನ ಸಮಾರಂಭ. ಬೆಟ್ಟದ ಭೈರವೇಶ್ವರ ದೇವಾಲಯಕ್ಕೆ ಹೊಸ ವ್ಯವಸ್ಥೆ, ನಿರ್ವಹಣೆ ಮತ್ತು ಅಭಿವೃದ್ಧಿಗೆ ವಿಶೇಷ ಸಮಿತಿ ರಚನೆ, ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.